ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಮಿನಿ ಹೋಲ್ಡರ್ ಬಗ್ಗೆ ತಿಳ್ಕೊಳ್ಳುವ. ಮೊದಲೆಲ್ಲ ವಯರಿಂಗ್ ಪ್ಲಂಬಿಂಗ್ ವರ್ಕ್ ಮಾಡುವಾಗ ನೋಡಿ ಈ ಥರ ಆಣಿಯನ್ನು ನಾವು ಹ್ಯಾಮರಲ್ಲಿ ಈ ಥರ ಬಡಿಬೇಕಾಗ್ತದೆ. ಈ ಥರ ಬರೆದು ನಾವು ವರ್ಕ್ ಮಾಡ್ತಿದ್ದೇವೆ. ಕೆಲವು ಸಂದರ್ಭದಲ್ಲಿ ಹ್ಯಾಮರ್ ಈ ಥರ ಮಿಸ್ ಆಗಿ ಬೆರಳಿಗಳನ್ನು ನೋಡಿ ಏಟಾಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನಾನು ಈ ಮಿನಿ ಹೋಲ್ಡರನ್ನು ಪರ್ಚೇಸ್ ಮಾಡಿದ್ದೇನೆ. ಇದು ಯಾವ ರೀತಿ ವರ್ಕ್ ಆಗ್ತದೆ ಅಂತ ತಿಳ್ಕೊಳ್ಳುವ. ಮಿನಿ ಹೋಲ್ಡರಿಗೆ ನೋಡಿ ಈ ಥರದ ಆಣಿ ಸಿಗ್ತದೆ. ಈ ಥರದ ಆಣಿ ಯೂಸ್ ಮಾಡಬೇಕು. ನಮಗೆ ಸಾಧಾರಣ ಆಣಿ ಅದು ವರ್ಕ್ ಆಗೋದಿಲ್ಲ. ನೋಡಿ ಈ ಆಣಿಯನ್ನು ಯೂಸ್ ಮಾಡಿ ನೋಡುವ. ಮಿನಿ ಹೋಲ್ಡರಿಗೆ ಈ ಆಣಿಯನ್ನು ನೋಡಿ ಈ ಥರ ಫಿಟ್ ಮಾಡಬೇಕು. ತುಂಬ ಈಸಿ ಇದೆ. ಇದು ಅರ್ಧ ಅಲ್ಲ, ಪೂರ್ತಿಯಾಗಿ ಈ ಥರ ಸೆಟ್ ಮಾಡಬೇಕು. ನಂತರ ಇಲ್ಲಿ ಈ ಥರ ಇಟ್ಟು ಪ್ರೆಸ್ ಮಾಡಬೇಕು. ಮಿನಿ ಹೋಲ್ಡರ್ ನಾವು ಈ ಥರ ಪ್ರೆಸ್ ಮಾಡುವಾಗ ನಾವು ಇಲ್ಲಿಗೆ ಈ ಥರ ಇಟ್ಕೊಂಡು ಪ್ರೆಸ್ ಮಾಡಬಾರ್ದು. ನೋಡಿ ಇಲ್ಲಿ ಹ್ಯಾಂಡ್ಲ್ ಕೊಟ್ಟಿದ್ದಾರೆ, ಈ ಥರ ಇಟ್ಟು ಪ್ರೆಸ್ ಮಾಡಬೇಕು. ನೋಡಿ ನೈಲ್ಸ್ ಇದಕ್ಕೆ ಈ ಮರಕ್ಕೆ ಸರಿಯಾಗಿ ಕೂತಿದೆ. ಈ ಥರ ನೀವು ಜೋರಾಗಿ ಪ್ರೆಸ್ ಮಾಡಬೇಕು. ವಾಸರ್ನ ಜೊತೆ ನೋಡಿ ಇಷ್ಟದ ಆಣಿ ಈ ಮರಕ್ಕೆ ಸೆಟ್ಟಾಗಿ ನಿಂತಿದೆ. ನೆಕ್ಸ್ಟ್ ನಾವು ಈ ಥರ ಕಬ್ಬಿಣಕ್ಕೆ ಟ್ರೈ ಮಾಡಿ ನೋಡುವ. ಮಿನಿ ಡ್ರಿಲ್ಲಿಗೆ ನಾವು ಈ ಆಣಿಯನ್ನು ಸೆಟ್ ಮಾಡುವಾಗ ಮೊದಲೊಮ್ಮೆ ಯೂಸ್ ಮಾಡಿದ ಆಣಿಯ ಪ್ಲಾಸ್ಟಿಕ್ ಇಲ್ಲಿ ಸ್ವಲ್ಪ ಉಳ್ಕೊಂಡಿದೆ, ಅದನ್ನು ನಾವು ಕ್ಲೀನ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದರೆ ಹೊರಗೆ ಬರ್ತದೆ. ನೋಡಿ ಪ್ರೆಸ್ ಮಾಡಿದೆ ನಾವು ಈ ಆಣಿಯನ್ನು ಫಿಟ್ ಮಾಡಿದರೆ ನಮಗೆ ಅಷ್ಟೊಂದು ಎಫೆಕ್ಟ್ ಸಿಗೋದಿಲ್ಲ. ಈ ಥರ ಸೆಟ್ ಮಾಡುವ. ನೆಕ್ಸ್ಟ್ ಈ ಕಬ್ಬಿಣಕ್ಕೆ ಟ್ರೈ ಮಾಡಿ ನೋಡುವ. ಕಬ್ಬಿಣಕ್ಕೆ ಟ್ರೈ ಮಾಡಿ ನೋಡುವ. ಈ ಹ್ಯಾಂಡ್ಲನ್ನು ಜೋರಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡುವಾಗ ನಾವು ಈ ಥರ ಇಟ್ಟು ಪ್ರೆಸ್ ಮಾಡಬಾರ್ದು. ಬರೀ ಇಲ್ಲಿ ಹ್ಯಾಂಡ್ಲ್ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡ್ತೇನೆ ಈಗ. ನಾವು ಈ ಕ್ಲ್ಯಾಂಪಿಗೆ ಒಂದು ಆಣಿ ಪ್ರೆಸ್ ಮಾಡಿ ನೋಡುವ. ಮಿನಿ ಹೋಲ್ಡರನ್ನು ಓಪನ್ ಮಾಡಿ ನೋಡುವ. ಇಲ್ಲಿ ತಿರುಗಿಸಿದ್ರೆ ಈ ಥರ ಓಪನ್ ಆಗ್ತದೆ. ನಾವು ಈ ಇಲ್ಲಿ ಸ್ಕ್ರೂ ಇದೆ ನೋಡಿ, ಈ ಸ್ಕ್ರೂ ಒಂದೊಂದೇ ಸ್ಕ್ರೂ ಲೂಸ್ ಮಾಡಿ ಯೂಸ್ ಮಾಡಿದ್ರಿಂದ ಇದರ ಪ್ರೆಷರನ್ನು ಬೇಕಾದಾಗೆ ಸೆಟ್ ಮಾಡ್ಬೋದು. ನೋಡಿ 1 2 3 4 ಸ್ಕ್ರೂ ಕೊಟ್ಟಿದ್ದಾರೆ. ನಾನು ಈ ಥರ ಲೂಸ್ ಮಾಡಿ ಸೆಟ್ ಮಾಡಿ ಯೂಸ್ ಮಾಡ್ಬೋದು. ಇದು ಯಾವ ರೀತಿ ವರ್ಕ್ ಆಗ್ತದೆ ಅಂತ ಹೇಳಿದರೆ, ಸ್ಕ್ರೂ ಹಾಕೋದಕ್ಕೆ ಇದೊಂದು ಸೇಮ್ ನಿಮ್ಮ ಗನ್ ಥರ ವರ್ಕ್ ಆಗ್ತದೆ ನೋಡಿ. ಈ ಥರ ಪ್ರೆಸ್ ಮಾಡುವಾಗ ಇಲ್ಲಿ ಒಂದು ರಾಡ್ ಈ ಥರ ಇದರೊಳಗೆ ಪ್ರೆಸ್ ಆಗ್ತದೆ ನೋಡಿ. ಇದರಲ್ಲಿ ಈ ಆಣಿಯಲ್ಲಿ ಒಂದು ಪೌಡ್ರ್ ಇದೆ. ಈ ಥರ ಒಳಗೆ ಹಾಕಿ ಈ ರಾಡ್ ಈ ಥರ ಪ್ರೆಸ್ ಆಗುವಾಗ ಈ ಪೌಡ್ರಲ್ಲಿ ಒಂದು ಗ್ಯಾಸ್ ಪ್ರೊಡ್ಯೂಸ್ ಆಗ್ತದೆ. ಈ ಗ್ಯಾಸ್ ನೋಡಿ ಈ ಹೋಲ್ಸ್ ಮುಖಾಂತರ ಹೊರಗೆ ಬರ್ತದೆ. ಆ ಸಂದರ್ಭದಲ್ಲಿ ಆಣಿಯನ್ನು ಸಹ ಈ ಥರ ಹೊರಗೆ ಪುಷ್ ಮಾಡ್ತದೆ. ನಾವೀಗ ಸೆಟ್ ಮಾಡುವ. ನೀವು ತುಂಬ ಯೂಸ್ ಆದ ನಂತರ ಈ ಥರ ರಿಮೂವ್ ಮಾಡಿ ಇಲ್ಲೆಲ್ಲ ಕ್ಲೀನ್ ಮಾಡೋದು ಒಳ್ಳೆಯದು. ಅದರ ಪೌಡ್ರನ್ನ ಡಸ್ಟ್ ಎಲ್ಲ ಕೂತಿರ್ತದೆ. ಈ ಥರ ಇಲ್ಲಿ ಆಣಿ ಇಟ್ಟು ನಾವು ಈ ಥರ ಪ್ರೆಸ್ ಮಾಡಿದರೆ ಇದು ವರ್ಕ್ ಆಗೋಲ್ಲ, ಈ ಥರ ಬೀಳ್ತದೆ ಅಷ್ಟೇ. ತುಂಬ ಸೇಫ್ಟಿ ಕೊಟ್ಟಿದ್ದಾರೆ. ನೋಡಿ ಈ ಥರ ಕ್ಲೀನಾಗಿ ಸೆಟ್ ಮಾಡಿ ಈ ಥರ ಪ್ರೆಸ್ ಮಾಡಿ ಈ ಥರ ಮಾತ್ರ ವರ್ಕ್ ಆಗ್ತಾಯಿದೆ. ಇದು ಮಿನಿ ಹೋಲ್ಡರಿಗೆ ಈ ಥರ ಆಣಿ ಇಟ್ಟು ಈ ಥರ ಪ್ರೆಸ್ ಮಾಡೋ ಸಂದರ್ಭದಲ್ಲಿ ಎಲ್ಲಿಯಾರು ಇದು ವರ್ಕ್ ಆಗದಿದ್ದರೆ ಈ ಆಣಿಯನ್ನು ನಾವು ಸೇಫ್ಟಿಯಾಗಿ ಇದೇ ಪೊಸಿಷನಲ್ಲಿ ಈ ಥರ ತೆಗಿಬೇಕು. ಇಲ್ಲಾಂದರೆ ಎಲ್ಲಿಯಾರು ಇದನ್ನು
ಗನ್ನಿಂದ ಆಣಿ ರಟ್ಟುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಈ ಸೇಫ್ಟಿ ನೋಡಿಕೊಂಡು ಆಣಿಯನ್ನು ಕೆಳಗಿನ ಪೊಸಿಷನಲ್ಲಿ ತೆಗೆದ್ರೆ ಒಳ್ಳೆಯದು. ಈ ಮಿನಿ ಹೋಲ್ಡರ್ನ ಪ್ರೈಸ್ ಅಂದಾಜೊಂದು 600 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ಯೂಸ್ ಮಾಡೋ ಆಣಿಯ ಪ್ರೈಸ್ 4 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ. ಈ ಮಿನಿ ಹೋಲ್ಡರನ್ನು ಕಬ್ಬಿಣ, ಮರ, ಕಾಂಕ್ರೀಟ್ ಇತ್ಯಾದಿ ಕಡೆ ಎಲ್ಲ ಆಣಿ ಹೊಡಿಲಿಕ್ಕೆ ಯೂಸ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.